ಹಾಯ್ ಹಲೋ ನಮಸ್ತೆ, ಶ್ವೇತಾ ಕಿಚನ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು ದಪಾಟಿ. ಸೊ ಯಾವ ಥರ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಹಾಗಿದ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, ಸ್ವಲ್ಪ ಹಸಿಮೆಣಸು, 1 ಆನಿಯನ್ನು, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಎಳ್ಳು, ಜೀರಿಗೆ, ಅಜ್ವಾನು, ಉಪ್ಪು, 1 ಕಪ್ ನೀರು ತಗೊಳ್ಳಿ. 1 ಬೌಲ್ ತಗೊಳ್ಳಿ. ಆ ಬೌಲ್ಗೆ ಎಲ್ಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕೈಯಿಂದ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದ್ಮೇಲೆ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಬರೋಣ. ಅದಕ್ಕೆ ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಅದನ್ನ ಒಂದು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಈ ಥರ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಬರಬೇಕು ಚೆನ್ನಾಗಿ. ಆವಾಗಲೇ ತೊಗೊಂಡಿರೋಂಥ ಹಿಟ್ಟಿಗೆ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಪಾತಿ ಹದಕ್ಕೆ ಬರುವ ಥರ ಕಲಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ಹದಕ್ಕೆ ಬರುವಂತೆ ಚಪಾತಿ ಹಿಟ್ಟಿಗೂ ಇದೇ ಥರ ನಾವು ಕಲಿಸ್ತೀವಲ್ಲ, ಸೊ ಇದೇ ಹದನ್ನು ಕಲಿಸ್ಕೊಳ್ಳಿ. ನೋಡಿ, ಇವಾಗ ಈ ಥರ ಆಗಿದೆ ಹಿಟ್ಟು. ಸೊ ಇದನ್ನೇನು ಮಾಡಿ ಒಂದು 5-10 ನಿಮಿಷ ಅದನ್ನ ನೆನೆಲಿಕ್ಕೆ ಬಿಡಿ. ನೋಡಿ, ಇವಾಗ ಹಿಟ್ಟು ರೆಡಿ ಆಗಿದೆ. ನೋಡಿ, ಈ ಥರ. ಇವಾಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಡೋಣ. ಸೊ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಆಯಿಲ್ ಕಾಯೋವರೆಗೂ. ಸೊ ಇವಾಗ ಆಯಿಲ್ ಕಾಯಕ್ಕೆ ಇಟ್ಟಿದ್ದೀವಲ್ಲ, ಆಯಿಲ್ ಕಾಯೋವರೆಗೂ ಇದನ್ನ ಚೆನ್ನಾಗಿ ಒಂದೊಂದೇ ರೋಲ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೋಡಿ, ಒಂದು ಮನೆ ತಗೊಳ್ಳಿ. ಒಂದು ಮನೆ ತೊಗೊಂಡಾದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಒಂದು ಪ್ಲಾಸ್ಟಿಕ್ಕು ಅದಕ್ಕೆ ಹಚ್ಕೊಳ್ಳಿ. ಆಯಿಲ್ ಹಚ್ಕೊಂಡಾದ್ಮೇಲೆ ಆವಾಗಲೇ ಉಂಡೆ ಮಾಡ್ಕೊಂಡಿರುವಂಥದ್ದನ್ನ ತಗೊಳ್ಳಿ. ನೋಡಿ, ಈ ಥರ ಮೇಲೆ ಅದನ್ನ ಪ್ಲಾಸ್ಟಿಕ್ ಕವರ್ ಮಾಡಿ ಚೆನ್ನಾಗಿ ಈ ಥರ ಅದನ್ನೇನು ಮಾಡ್ಕೊಳ್ಳಿ, ತೀಡ್ಕೊಳ್ಳಿ. ನೋಡಿ, ಈ ಥರ ಬರಬೇಕು, ರೌಂಡ್ ಶೇಪಲ್ಲಿ ಬರಬೇಕು. ನೋಡಿ, ಈ ಥರ. ಸೊ ಇವಾಗ ಅದನ್ನು ತೆಗಿತೀನಿ. ಬನ್ನಿ, ಇವಾಗ ಆಯಿಲ್ ಕಾದಿದೆ ಅಂತ ನೋಡೋಣ. ನೋಡಿ, ಇವಾಗ ಆಯಿಲ್ ಕಾದಿದೆ ಅಂತ ನೋಡೋಣ. ಆಯಿಲ್ ಕಾದಿದೆ. ನೋಡಿ, ಚೆನ್ನಾಗಿ ಆಯಿಲ್ ಕಾದಿದೆ.
ನೋಡಿ ಇದು ಫೈನಲ್ ಈ ಥರ ಆಗಿದೆ. ಸೊ ಇದನ್ನ ಕೆನೆ ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರತ್ತೆ. ಸೊ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.